ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಕೃತಯುಗ ಅಂದ್ರೆ ದೇವಾನು ದೇವತೆಗಳು ವಾಸವಾಗಿದ್ದಂತ ಒಂದು ಶತಮಾನದಲ್ಲಿ ಗುರು ಶಿಷ್ಯನ್ಗೆ ಬಡಿದು ಬುದ್ಧಿಯ ಕಲಿಸ್ತಿದ್ರಂತೆ, ಅಂದ್ರೆ ಹೊಡೆದು ಬುದ್ಧಿ ಕಲಿಸ್ತಿದ್ರಂತೆ. ಅದನ್ನ ಶಿಷ್ಯ ಆಗಲಿ ಮಹಾಪ್ರಸಾದವೆಂದನಂತೆ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನ್ಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೇನಯ್ಯ. ತ್ರೇತಾಯುಗ ಅಂದ್ರೆ ನಮ್ಗೆಲ್ಲರಿಗೂ ನೆನಪು ಬರೋದು ಶ್ರೀರಾಮ ಇದ್ದಂತ ಒಂದು ಶತಮಾನ. ಆ ಕಾಲದಲ್ಲಿ ಶ್ರೀ ಗುರು ಶಿಷ್ಯನ್ಗೆ ಬೈದು ಬುದ್ಧಿಯ ಕಲಿಸ್ತಿದ್ರಂತೆ. ಅದನ್ನ ಗುರು ಶಿಷ್ಯ ಆಗಲಿ ಮಹಾಪ್ರಸಾದವೆಂದನಂತೆ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯನ್ಗೆ ಜಯಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೇನಯ್ಯ. ದ್ವಾಪರ ಯುಗದಂದ್ರೆ ಶ್ರೀಕೃಷ್ಣ ವಾಸವಾಗಿದ್ದಂತ ಕಾಲ. ಆ ಶ್ರೀಕೃಷ್ಣ ವಾಸವಾಗಿದ್ದಂತ ಕಾಲದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಜಂಕಿಸಿ ಅಂದ್ರೆ ಗದರಿಸಿ ಬುದ್ಧಿ ಕಲಿಸಿದ್ರೆ ಅದನ್ನ ಶಿಷ್ಯ ಆಗಲಿ ಮಹಾಪ್ರಸಾದವೆಂದೇನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೇನಯ್ಯ. ಕಲಿಯುಗ ಅಂದ್ರೆ ಕಲಿತನಕ್ಕೆ ಹೊರತಾದದ್ದು. ವಂದಿಸಿ ಅಂದ್ರೆ ಗುರು ಶಿಷ್ಯನಿಗೆ ನಮಸ್ಕರಿಸಿ ಬುದ್ಧಿ ಕಲಿಸ್ಬೇಕಂತೆ. ಅವಾಗ ಶಿಷ್ಯ ಚೆನ್ನಾಗಿ ಪಾಠ ಕಲಿತಾನಂತೆ. ಶಿಷ್ಯ ಇಲ್ಲಿ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೇನಯ್ಯ. ಶ್ರೀ ಗುರುವೇ ಶಿಷ್ಯನಿಗೆ ನಮಸ್ಕರಿಸಿ ಬುದ್ಧಿ ಹೇಳುವಂತ ಕಾಲ ಈ ಕಲಿಯುಗ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಈ ಕೃತಯುಗ ಈ ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಅಲ್ಲಮ ಪ್ರಭು ಗುಹೇಶ್ವರ ಅವರ ಅಂಕಿತನ ಅಂತ ಹೇಳಿದೆ. ನಿಮ್ಮ ಕಾಲ ಅಂದ್ರೆ ಅವ್ರ ಕಾಲದಲ್ಲಿ ಗುರು ಮತ್ತು ಶಿಷ್ಯನಿಗೆ ಯಾವ್ಯಾವ ಸಂಬಂಧ ಇತ್ತು, ಅವ್ರು ಹೇಗೆ ಬುದ್ಧಿ ಕಲಿಸಿದ್ರು ಅನ್ನೋದನ್ನ ಈ ಕುರಿತು ಈ ಅಲ್ಲಮ ಪ್ರಭು ಹೇಳಿದ್ದಾರೆ. ಅವ್ರ ಕಾಲದ ಕಟ್ಟಳೆಯ ಕಲಿತನಕ್ಕೆ ಅಲ್ಲಮ ಪ್ರಭು ಬೆರಗಾಗಿದ್ದಾರೆ. ವೆರಿ ಗುಡ್. ಚಪ್ಪಾಳೆ.